ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಗಣೇಶ ಚತುರ್ಥಿ ಆಯಿತು. ಇವತ್ತು ಸಾವು ನೋವುಗಳಾಗ್ತಿದೆ. ಇವತ್ತು ಎಲ್ಲೋ ಒಂದು ಕಡೆ ಪೇಪರ್ಗಳಲ್ಲಿ ಓದ್ತಿದ್ದೀವಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿದ್ದೀವಿ, ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೀವಿ. ಅಲ್ಲಿ ಗಣೇಶನ ಬಿಟ್ಟು ಯಾರೋ ಮುಳುಗೋದ್ರು, ಇಲ್ಲಿ ಕರೆಂಟ್ ಲೈಟ್ ಕಂಬಕ್ಕೆ ಗಣೇಶನ ತೊಗೊಂಡೋಗುವಂಥ ಸಿಕ್ಕಿ ಸಾವಾಯಿತು. ಆಂಧ್ರದಲ್ಲಿ 12 ಜನ ಸಾವಾಯಿತು, ತೆಲಂಗಾಣದಲ್ಲಿ ಒಂದು 3 ಜನ ಸಾವಾಯಿತು, ಕೇರಳದಲ್ಲಿ 2 ಆಯಿತು. ಹೀಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲದರಲ್ಲೂ ನೋಡ್ತಿದ್ದೀವಿ. ಎಲ್ಲೋ ಒಂದು ಕಡೆ ನಾವು ಗಣೇಶನ ಕುಣಿಸೋದು ಸರಿ, ಆದರೆ ಗಣೇಶನ ಹೆಸರು ಹೇಳ್ಕೊಂಡು ಇವತ್ತು ಕಲೆಕ್ಷನ್ ಮಾಡೋದು, ಮತ್ತು ಹಾಗೆ ಏರಿಯಾಗಳಲ್ಲಿ ಗಲಾಟೆಗಳು ಮಾಡೋದು, ಮತ್ತು ಎಲ್ಲ ಕಡೆನೂ ಪಟಾಕಿಗಳು ನೋಡಿದ್ದು, ಮತ್ತು ಮನೆಗಳಿಗೆ ಹೋಗಿ ಹಿಂಸೆ ಕೊಟ್ಟು ದುಡ್ಡು ಕಲೆಕ್ಟ್ ಮಾಡೋದು. ಎಲ್ಲೋ ಒಂದು ಕಡೆ ಗಣೇಶ ಏನು ಹೇಳಿಲ್ಲ ಸ್ವಾಮಿ, ನೀವು ನನ್ನ ಕುಣಿಸಿ ಇಷ್ಟೊಂದು ಕಲೆಕ್ಷನ್ ಮಾಡಿ ಟಮಟೆ ಮಾಡಿರಿ, ಡೋಲ್ ಬರೀರಿ, ಮತ್ತು ಹೂವು ಹಾಕಿ ದಿನ ಪೂಜೆ ಮಾಡಿ ತಿಂಗಳ ಗಂಟೆ 2 ತಿಂಗಳುಗಟ್ಟಲೆ 3 ತಿಂಗಳುಗಟ್ಟಲೆ ಇಟ್ಕೊಂಡು ದೂರಕ್ಕೆ ತೊಗೊಂಡೋಗಿ ಕೆರೆಗೆ ಹಾಕ್ಬಿಡಿ ಅಂತ ಯಾರು ಗಣೇಶ ಹೇಳಿಲ್ಲ. ಎಲ್ಲೋ ನಮ್ಮ ಒಂದು ಸ್ವಾರ್ಥಕ್ಕೆ, ನಮ್ಮ ಒಂದು ಕಪಿಚೇಷ್ಟೆಗೆ, ನಮ್ಮ ಒಂದು ದುಡುಕುತನಕ್ಕೆ ಯಾಕೆ ಸ್ವಾಮಿ ಅಷ್ಟು ದಿನ ಕುಣಿಸ್ಕೋಬೇಕು? 2 ತಿಂಗಳು 3 ತಿಂಗಳು ಯಾಕೆ 3 ದಿನ ಕುಣಿಸಿ ಬಿಟ್ಬಿಡಿ. ಇವತ್ತು ಗಣೇಶ ಚತುರ್ಥಿ ಬಂದ ದಿನ ಕುಣಿಸ್ಬಿಟ್ಟು ಅವ್ರಿಗೆ ಏನು ಪೂಜೆ ಪುನಸ್ಕಾರ ಮಾಡಿ ತೊಗೊಂಡೋಗಿ ಗಣೇಶನ ಬಿಡಿ. ಅದು 10 ಅಡಿ ಕುಣಿಸಿ ಅಂತ ಗಣೇಶ ಹೇಳಿದಾನ? ಇವತ್ತು 20 ಅಡಿ ಕುಣಿಸಿ ಅಂತ ಗಣೇಶ ಹೇಳಿದಾನ? ಏನು ಆ ಒಂದು ವೈಭೋಗ ಏನು, ಆ ಒಂದು ಡೆಕೋರೇಷನ್ ಏನು, ಆ ಒಂದು ರಸ್ತೆಗಳಲ್ಲಿ ಸಿಳ್ಳೆಗಳೇನು, ಪಟಾಕಿಗಳೇನು, ಆ ಒಂದು ಕಾಯಿ ಸೇವೆ ಏನು ಎಲ್ಲ ಮಾಡಬೇಕು, ಮಾಡಬೇಡಿ ಅಂತ ಅಲ್ಲ. ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಇವತ್ತು ಎಷ್ಟೊಂದು ಪ್ರಾಣಗಳು ಬಲಿ ಆಗ್ತವೆ. ಇವತ್ತು ಗಣೇಶನಿಗೆ ಏನಾದರೂ ಮರ್ಯಾದೆ ಕೊಡ್ತಿದ್ದೀರಾ? ಆಗ ಕ್ರೇನ್ಗಳಲ್ಲಿ ತೊಗೊಂಡೋಗ್ತೀರಾ, 10 ಅಡಿ 20 ಅಡಿನ ಅದ್ರ ಮೇಲೆ ನಿಂತ್ಕೊಂಡು ತೊಗೊಂಡೋಗಿ ನೀರು ಮುಳುಗಿಸಿ ಹಾಕ್ತೀರಾ. ಅದ್ರ ಮೇಲೆ ನೀವು ಗಣೇಶ ಏನು ಹೇಳಿದಾನೆ? ಇದೇನು ನಮ್ಮ ಧಾರ್ಮಿಕ ಸಂಸ್ಕೃತಿಗೆ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳನ್ನ ಇಡೀ ನಾಡಿನಾದ್ಯಂತ ಇವತ್ತು ದೇಶಾದ್ಯಂತ ಜನಗಳು ಮಾಡ್ತಿದ್ದಾರೆ. ಇವತ್ತು ಗಣೇಶನಿಗೆ ಅವಮಾನ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಗಣೇಶನ ಕೂರಿಸ್ಬೇಕು. ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ, ಅದಕ್ಕೆ ಆದಂಥ ನಿಯಮ ಇದೆ, ಅದಕ್ಕೆ ಆದಂಥ ಒಂದು ಬ್ರಾಹ್ಮಣರು ಕೇಳಿಕೊಂಡು ಅವ್ರಿಗೆ ಪುರೋಹಿತರುಗಳ ಒಂದು ಇದರಿಂದ ಮಾಡಿ ಕುಣಿಸಿ, ಮಣ್ಣಿನ ಗಣಪತಿನ ಕುಣಿಸಿ ಅದು ಬಕೆಟ್ಗಳಿಗೆ ಬಿಡಿ. ಅದು ಬಿಟ್ಟು ನೀವು ಕೆರೆಗಳು ತೊಗೊಂಡೋಗಿ ನಿಮ್ಮ ಪ್ರಾಣನೂ ಹೋಗುತ್ತೆ, ನೀವು ಹೋಗ್ತೀರಾ. ಗಣೇಶ ಆಮೇಲೆ ನಮ್ಮ ಗಣೇಶ ಏನು ಕಾಪಾಡಿಲ್ಲ, ಗಣೇಶ ಯಾವ ವಿಘ್ನ ವಿನಾರಕನೂ ಅಲ್ಲ, ಏನೂ ಅಲ್ಲ ಅಂತೇಳಿ ಗಣೇಶನ ಮೇಲೇ ಗೂಬೆ ಕೂರಿಸೋದು. ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಯೋಚನೆ ಮಾಡಿ, ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಒಂದು ಕುಟುಂಬಕ್ಕೆ ಯಾರು ಆಸರೆ ನೀವು ತಗೊಳ್ಕೊಳ್ಳಿ. ಎಲ್ಲೋ ಒಂದು ಕಡೆ ಲೈಟ್ ಕಂಬಗಳಿಗೆ ಗಣೇಶನ ಇದ್ದಷ್ಟರಲ್ಲಿ ಲೈನ್ ಎತ್ತಕ್ಕೆ ಹೋಗಿ ಕರೆಂಟ್ ಸಿಕ್ಕಿ ಎಷ್ಟೋ ಜನ ಸಾವಾಗ್ತದೆ, ಎಷ್ಟೋ ಒಂದು ಕಡೆ ನೋವಾಗ್ತದೆ, ಎಷ್ಟೋ ಜನ ಕೈ ಇರಲ್ಲ, ಕಾಲು ಇರಲ್ಲ, ಎಷ್ಟೋ ಜನ ಮುಳುಗಿ ಪ್ರಾಣನ ಕಳ್ಕೊತಾರೆ. ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಗಣೇಶ ಚತುರ್ಥಿಯಾಗಿ ನೋಡ್ಕೊಳ್ಳಿ. ಒಂದಿನ ಗೌರಮ್ಮನ ಕುಣಿಸ್ಬೇಕು, ಇನ್ನೊಂದಿನ ಗಣೇಶನ ಕುಣಿಸ್ಬೇಕು. ಮಾರನೇ 1-2 ದಿನ ಕುಣಿಸಿ ಅದಕ್ಕೇನು ಪೂಜೆ ಪುನಸ್ಕಾರ ಮಾಡಿ ಪುರೋಹಿತರಿಂದ ಗಣೇಶನ ಬಿಟ್ಬಿಡಿ. ಅದು ಬಿಟ್ಟು ನೀವು ನಿಮ್ಮ ಒಂದು ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ರೆ ಕಪ್ಪಿ ಮುಂಡೆತವ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾರೆ ಗಣೇಶನ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರಲ್ಲ, ಮನೆಗೆ ಬಂದು ಹೊಡಿತೀವಿ, ನಾವು ಮನೆಗೆ ಬಂದು ಹೊಡಿತೀವಿ ಅಂತ ಹೇಳ್ತಾರೆ. ಅಯ್ಯೋ ಸ್ವಾಮಿ, ನೀವು ಮನೆಗೆ ಬರೋದಿಲ್ಲ, ಈ ಥರ ಅನಾಹುತಗಳಾಗ್ತಿದೆ, ಇದ್ರ ಬಗ್ಗೆ ಎಚ್ಚರ ಕೊಡಿ, ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅರಿವು ಮೂಡಿಸಿ. ಅದು ಬಿಟ್ಟು ನೀವು ಮನೆಗೆ ಹುಡ್ಕೊಂಡು ಹೋಗೋದೇನು ಬೇಡ. ಇವತ್ತು ಗಣೇಶ ಎಲ್ಲೂ ಹೇಳಿಲ್ಲ ನೀವು ಹುಡ್ಕೊಂಡೋಗಿ ಜನಸಾಮಾನ್ಯರಿಗೆ ಕಿರಿಕಿರಿ ಕೊಡಿ ಅಂತ. ಎಲ್ಲೋ ಒಂದು ಕಡೆ ಇವತ್ತು ನಾವು ಏರಿಯಾಗಳಲ್ಲಿ ಒಂದು ಶಾಂತಿಯುತ ಸೌಹಾರ್ದಯುತ ಒಂದು ಸಾಮಾಜಿಕವಾದಂಥ ಏನು ಒಂದು ಚತುರ್ಥಿ ಮಾಡಬೇಕು, ಅದು ಶ್ರದ್ಧಾ ಭಕ್ತಿಯಿಂದ ಮಾಡಿ ಮುಗಿಸ್ಬೇಕು. ಅದು ಬಿಟ್ಟು ಇದು ಏನು ಏರಿಯಾಗಳಲ್ಲೆಲ್ಲ ಹಿಂಸೆ ಕೊಟ್ಕೊಂಡು ದುಡ್ಡು ಕಲೆಕ್ಟ್ ಮಾಡಿಕೊಂಡು ಆ ದುಡ್ಡುಗಳನ್ನ ಪೋಲ್ ಮಾಡಿಕೊಂಡು ಏನು ಗಣೇಶ ಹೇಳಿದಾನ? ಗಣೇಶ ಏನಾದರೂ ಹೇಳಿದಾನ? ಗೌರಮ್ಮ ಏನಾದರೂ ಹೇಳಿದಾಳ? ಇವತ್ತು ಎಂಥ ಗಣೇಶನಿಗೆ ಏನಾದರೂ ಅವಮಾನ ಏನು ಅದನ್ನ ಕೆರೆಗಳು ತೊಗೊಂಡೋಗುವಂಥ ಸಂದರ್ಭದಲ್ಲಿ ಅದು ಮುಳುಗಿಸುವಂಥದ್ದಲ್ಲಿ ಬೇಕಾಬಿಟ್ಟು ಬಿಸಾಕಿ ಬಂದುಬಿಡ್ತಿದ್ರ, ಅದು ಸರಿಯಾಗಿ ನೀರಿಗೂ ಬಿಡೋದಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ಗಣೇಶನಿಗೆ ಪೂಜೆ ಮಾಡಿ ನಮಸ್ಕರಿಸಿ, ವಿಘ್ನ ನಿವಾರಕ ಎಲ್ಲವನ್ನು ನೀನೇ ನೋಡ್ಕೊಳ್ಳಪ್ಪ, ಇಡೀ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕುಟುಂಬನ ಒಂದು ದಾರಿಗೆ ತರಪ್ಪ, ನಮ್ಮ ಉದ್ಯೋಗ ಚೆನ್ನಾಗಿರ್ಲಪ್ಪ, ನಮ್ಮ ಮದುವೆ ಆಗ್ಲಪ್ಪ, ನಮ್ಮ ಮಗಳು ಕೆಲಸ ಸಿಗ್ಲಪ್ಪ, ಮಗಳುಗಳ ಎಜುಕೇಷನ್ ಆಗ್ಲಪ್ಪ, ನಮ್ಮ ಕಷ್ಟ ಸುಖಗಳು ಎಲ್ಲ ನೀನೇ ಅಪ್ಪ ಅಂತೇಳಿ ನಾವು ಬೇಡ್ಕೊಂಡು ಇವತ್ತು ಗಣೇಶ ಚತುರ್ಥಿ ದಿನ ನಾವು ಪೂಜೆ ಮಾಡಿ 2 ತಿಂಗಳು 3 ತಿಂಗಳು ಕಲೆಕ್ಷನ್ಗಳು ಮಾಡಿ ಗಣೇಶನ ತಗೊಂಡೋಗಿ ಬಿಸಾಡಿದ್ರೆ, ಬೇಕಾಬಿಟ್ಟು ತಗೊಂಡೋಗಿ ಕೆರೆಗಳಿಗೆ ಹಾಕಿದ್ರೆ ಏನು ಇವತ್ತು ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು, ಇವತ್ತು ನಗರಸಭೆಗಳು ಏನು ಕ್ರಮ ಕೈಗೊಳ್ಬೇಕು, ಮತ್ತು ಹಳ್ಳಿಗಳಿನ ಒಂದು ಪಂಚಾಯತಿ ಸದಸ್ಯರು ಏನು ಕೈಗೊಳ್ಬೇಕು, ಎಲ್ರಿಗೂ ಜವಾಬ್ದಾರಿ ಇದೆ. ನೀವು ಬೇಕಾಬಿಟ್ಟು ಪ್ರಾಣ ಅನ್ನೋದು ಆವತ್ತಿನ ಆಗ್ತಿದ್ದಾರೆ. ಇವತ್ತು ಒಂದು ದಿನಕ್ಕೆ ಗಣೇಶ ಬಿಡುವಂಥದ್ದಲ್ಲಿ ಅಲ್ಲಿ
ಅಲ್ಲಿ ಸಾವಾಗಿದೆ, ಅಲ್ಲೂ ನೋವಾಗಿದೆ, ಅಲ್ಲಿ ಇದಾಗಿದೆ, ಆ ಕುಟುಂಬ ಬೀದಿ ಪಾಲಾಗಿದೆ ಅಂತ ನಾವು ನೋಡಿ ನೋಡಿ ಸಾಕಾಗಿದೆ. ಆದ್ದರಿಂದ ನನ್ನ ಈ ವಿಡಿಯೋ ಉದ್ದೇಶ ಇಷ್ಟೇ. ದಯಮಾಡಿ ಗಣೇಶ ಚತುರ್ಥಿಯಾಗಿ ಮಾಡಿ, ಮಣ್ಣಿನ ಗಣಪತಿಯನ್ನು ಕುಣಿಸಿ. ಯಾವುದೇ ಗಣೇಶ 10 ಅಡಿ 20 ಅಡಿ 30 ಅಡಿ ಕುಣಿಸಿ ಅಂತ ಹೇಳಿಲ್ಲ. ಒಂದು ಪುಟ್ಟ ಗಣೇಶನ ಕುಣಿಸಿ ಪೂಜೆ ಪುನಸ್ಕಾರ ಮಾಡಿ ಬಕೆಟ್ಗೆ ಬಿಡಿ. ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಾಡಿನ 7-7.5 ಕೋಟಿ ಜನ ಇದ್ದೀರಾ. ಮನೆಯಲ್ಲಿ ನಿಮ್ಮ ದೀಪ ಹತ್ತಿಸಿ ಗಣೇಶನಿಗೆ ಗೌರಮ್ಮನಿಗೆ ಬರಮಾಡಿಕೊಂಡು ಒಂದು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಮಣ್ಣಿನ ಗಣಪತಿನ ಬಕೆಟಲ್ಲಿ ಬಿಡಿ. ಅದು ಬಿಟ್ಟು ನೀವು ಇಷ್ಟಾಚಾರಕ್ಕೆ ಸ್ವೇಚ್ಛಾಚಾರಕ್ಕೆ ಈ ಥರ ಮಾಡಿದ್ರೆ ಏನು ಅರ್ಥ ಸ್ವಾಮಿ? ಯೋಚನೆ ಮಾಡಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳಿ ನನ್ನ ಉದ್ದೇಶ ಇಷ್ಟೇ. ಗಣೇಶನ ಚತುರ್ಥಿ ಒಂದು ಗಣೇಶ ಚತುರ್ಥಿಯಾಗಿ ನೋಡೋಣ. ಯಾವುದೇ ಕಾರಣಕ್ಕೂ ಗಣೇಶನಿಗೆ ಅವಮಾನ ಮಾಡೋದು ಬೇಡ, ಆ ಗಣೇಶನ ಮೂರ್ತಿಗೆ ಅವಮಾನ ಮಾಡೋದು ಬೇಡ. ಗಣೇಶನ ಮಾಡಿಸಿ ದುಡ್ಡು ಕೊಟ್ಟು ಅಷ್ಟು ಖರ್ಚು ಮಾಡಿ ಏರಿಯಾಗಳಲ್ಲಿ ಕಲೆಕ್ಟ್ ಮಾಡಿ ಗಣೇಶನ ತಗೊಂಡೋಗಿ ಎಲ್ಲೋ ಬಿಸಾಡಿದ್ರೆ ಏನು ನಾವು ಕೊಡ್ತಿರುವಂಥ ಆ ಒಂದು ವಿಘ್ನ ನಿವಾರಕನಿಗೆ ನಾವು ಕೊಡ್ತಿರುವಂಥ ಮರ್ಯಾದೆ ಏನು? ಆಮೇಲೆ ಗಣೇಶ ಏನಾದರೂ ತೊಂದರೆ ಆಯಿತು ಅಂದರೆ ಗಣೇಶನ ಮೇಲೆ ಎದಾಕೋದು ಇವ್ಯಾವೂ ಬೇಡ. ಗಣೇಶ ಚತುರ್ಥಿನ ಹಬ್ಬ ದಿನವಾಗಿ ಆಚರಿಸಿ ಕುಟುಂಬ ಸಂತೈಸೋಣ. ಯಾವುದೇ ಒಂದು ಅನಾಹುತಗಳು ಬೇಡ. ಎಲ್ರಿಗೂ ಒಳ್ಳೆಯದಾಗಲಿ. ಆ ವಿಘ್ನ ನಿವಾರಕ ನಾಡಿನ ಗೌರಮ್ಮ ಮತ್ತು ಗಣೇಶ ಎಲ್ಲ ಒಂದು ಕುಟುಂಬಗಳಿಗೂ ಎಲ್ಲ ಒಂದು ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.